ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಶುಕ್ರವಾರ ಆಗಿರೋದ್ರಿಂದ. ಯಾವ ದೇವಸ್ಥಾನ ಅಂತ ಹೇಳಿ ಮುಂದೆ ತೋರಿಸ್ತೀನಿ. ನಾನು ಟಿಫನಿಗೆ ಇವತ್ತು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇವತ್ತು ಮಧ್ಯಾಹ್ನಕ್ಕೂ ಅದೇ ಊಟ ಆಗುತ್ತೆ, ಹಾಗೇ ಬೆಳಿಗ್ಗೆ ತಿಂಡಿಗೂ ಅದೇ ಆಗುತ್ತೆ ಅಂತಂದ್ಬಿಟ್ಟು ನಾನು ರೊಟ್ಟಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಈ ಕಪ್ಪಿಂದ ನಾನು 1.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 5-6 ರೊಟ್ಟಿ ಆಗುತ್ತೆ ನಮಗೆ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹಾಗೆ ಉಪ್ಪನ್ನು ಹಾಕ್ಕೊಳ್ಬೇಕು. ಕಲಿಸ್ಕೊಳ್ತಾನೆ ಇರಬೇಕು ನೀರನ್ನು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಕಲಿಸ್ಕೊಳ್ತಾ ಇರಿ. ಹಾಗೆ ಕುದಿ ಬಂದಾದಮೇಲೆ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಸರಿನಾ ಬಿಸಿನೀರು ಕಾಸಿ ಹಾಗೆ ಹಿಟ್ಟಿಗೆ ಕಲಸಿ ಮಾಡ್ತಾರೆ, ಕೆಲವರು ಮುದ್ದೆ ಥರ ಮಾಡ್ತಾರೆ. ನಾನಿಲ್ಲಿ ಮುದ್ದೆ ಥರ ಮಾಡಿಕೊಂಡು ಸರಿ ಮಾಡ್ಕೊಳ್ತೀನಿ, ಅದೇ ನನಗೆ ಬರೋದು. ಹಾಗಾಗಿ ನೀಟಾಗಿ ಗಂಟಿಲ್ದಂಗೆ ನೀಟಾಗಿ ಬಿಸಿ ಇರೋ ಆಗಲೇ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಾದ್ಕೋಬೇಕು. ನಾನಿಲ್ಲಿ ನಾದ್ಕೊಳ್ಳೋದಕ್ಕೆ ಎಲ್ಲ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ನೀರು ಹಚ್ಕೊಂಡು ನಾದ್ಕೋಬಾರ್ದು. ಬಿಸಿ ಇದ್ರೂ ಸ್ವಲ್ಪ ಒಣ ಹಿಟ್ಟಿರುತ್ತಲ್ವ, ಅದನ್ನು ಕೈಗೆ ಹಚ್ಕೊಂಡು ನಾವು ನಾದ್ಕೊಳೋದ್ರಿಂದ ಚೆನ್ನಾಗೇ ಸ್ಮೂತಾಗಿ ಆಗುತ್ತೆ. ಬಿಸಿ ಇದೆ ಅಂತ ಅಂದ್ಬಿಟ್ಟು ನೀರಾಗಿ ಹಾಕಿ ನೀರು ಕೈಗೆ ಹಚ್ಕೊಂಡು ನಾದ್ಕೊಂಡ್ಬಿಟ್ರೆ ಇನ್ನೂ ಪೂರ್ತಿ ತೆಳ್ಳಗಾಗ್ಬಿಡುತ್ತೆ ಹಿಟ್ಟು. ಹಾಗಾಗಿ ಒಣ ಹಿಟ್ಟನ್ನು ಕೈಗೆ ಹಚ್ಕೊಂಡು ನಾವು ನಾದ್ಕೊಳೋದ್ರಿಂದ ರೊಟ್ಟಿ ಮಾಡಬೇಕಾದ್ರೆ ಒಡಕು ಬರೋದಿಲ್ಲ. ಹಾಗಾಗಿ ರೊಟ್ಟಿ ಅದಕ್ಕೆ ಹಿಟ್ಟು ಚೆನ್ನಾಗಾಗಬೇಕು ಅಂದರೆ ಚೆನ್ನಾಗಿ ನಾದ್ಕೋಬೇಕು. ಬಿಸಿ ಇರುವಾಗಲೇ ಒಣ ಹಿಟ್ಟು ಕೈಗೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಕೈಗೆ ಬಿಸಿನೂ ತಾಗೋದಿಲ್ಲ. ಹಾಗೆ ರೊಟ್ಟಿ ಅದಕ್ಕೆ ಹಿಟ್ಟು ಕರೆಕ್ಟಾಗಿ ಆಗುತ್ತೆ, ರೊಟ್ಟಿ ಸಹ ಒಡಕು ಬರೋದಿಲ್ಲ. ಹಾಗೆ ನಾನು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಬಿಲ್ಲೆಗಳು ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿಗೆ. ರೊಟ್ಟಿ ತಿಂದವನು ಗಟ್ಟಿ, ರಾಗಿ ತಿಂದವನು ಯೋಗಿ ಅಂತ ಹೇಳಿ ಗಾದೆನೇ ಇದೆ. ಹಾಗಾಗಿ ಆದಷ್ಟು ಸ್ವಲ್ಪ ರೊಟ್ಟಿ, ಹೀಗೆ ರಾಗಿ ಮುದ್ದೆ ಈ ಥರ ತಿನ್ನೋದಕ್ಕೆ ಟ್ರೈ ಮಾಡಿ. ನನಗಂತೂ ಬೆಳಗ್ಗೆ ಟಿಫನಿಗಿಂತ ಈ ಥರ ರೊಟ್ಟಿ ಇದ್ದರೆ ಚೆನ್ನಾಗಿ, ಹಾಗೆ ಮುದ್ದೆ ಮಾಡ್ಕೊಂಡ್ಬಿಟ್ರಂತೂ ಇನ್ನೂ ಚೆನ್ನಾಗಿ. ನಾನು ಜಾಸ್ತಿ ಮಾಡೋದೇ ಬೆಳಗ್ಗೆ ಟೈಮಲ್ಲಿ ರೊಟ್ಟಿ ಹಾಗೆ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ. ಟಿಫನಿಗೂ ಆಗುತ್ತೆ ಹಾಗೆ ಊಟಗೂ ಆಗ್ಬಿಡುತ್ತೆ ಅಂತಂದ್ಬಿಟ್ಟು. ಆದಷ್ಟು ಏನಂತಂದರೆ ರೊಟ್ಟಿ ಈ ಥರ ಮುದ್ದೆ ತಿನ್ನೋದ್ರಿಂದ ಹಶ್ವೂ ಆಗೋದಿಲ್ಲ. ಡಯೆಟ್ ಮಾಡೋದಕ್ಕೆ ಅಂತೂ ತುಂಬ ಒಳ್ಳೆ ಫುಡ್ ಅಂತ ಹೇಳ್ಬೋದು. ರೊಟ್ಟಿ ಆಗಿರ್ಬೋದು ಹಾಗೆ ಮುದ್ದೆ ಆಗಿರ್ಬೋದು. ಏನಕ್ಕೆ ಅಂತಂದರೆ ರೊಟ್ಟಿಗೆ ನಾವು ಕಾಂಬಿನೇಷನಾಗಿ ತರಕಾರಿ ಇದ್ದು ಪಲ್ಯ ಏನಾದರೂ ಮಾಡ್ಕೊಳ್ತೀವಿ. ಹಾಗಾಗಿ ಆದಷ್ಟು ತಿಂದುಬಿಟ್ರೆ ಹಶ್ವೂ ಆಗೋದಿಲ್ಲ ಮತ್ತು ಗ್ಯಾಸ್ಟ್ರಿಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಅದನ್ನೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾರು ಡಯೆಟ್ ಮಾಡ್ತಾರೋ ಅವ್ರಿಗೆ ಹೇಳ್ತಾ ಇರೋದು. ಹಾಗೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಎಣ್ಗಾಯಿ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಜೋಳಿಕಾಯಿ ಪಲ್ಯ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಳೆ ದಾಲ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಇಲ್ಲ, ನಾನು ದೇವಸ್ಥಾನಕ್ಕೆ ಹೋಗಬೇಕು. ಆ ಗಡಿಬಿಡಿಯಲ್ಲಿ ನಾನು ಬೇಗ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗಿ ನಾನು ಬೇಳೆ ದಾಲ್ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಭೂತಪ್ಪನ ದೇವರಿಗೆ ಹೋಗ್ತಾ ಇರೋದು ನಾವು. ಇದು ಸಾಸಲು ಭೂತಪ್ಪ ಅನ್ನೋ ಹೆಸರಿಂದನೇ ಫೇಮಸ್ಸು ದೇವಸ್ಥಾನ. ಇದಿರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಾತೇ ಇದೆ ದೇವರಿಗೆ. ನಾವು ಏನೇ ಒಂದು ಬೇಡಿಕೆ ಕೇಳ್ಕೊಂಡ್ರೂ ಆದಷ್ಟು ಬೇಗ ನೆರವೇರುತ್ತೆ. ಒಂದ್ಸಲ ಯಾವಾಗಾದರೂ ನಿಮ್ಗೆ ಟೈಮ್ ಇದ್ದರೆ ಬಂದು ಬೇಡ್ಕೊಳ್ಳಿ. ಇದು ಹರಕೆ ಕಟ್ಟೋ ಜಾಗ. ಇಲ್ಲಿ ನಮ್ಗೆ ಏನೇ ಒಂದು ಬೇಡಿಕೆ ಇದ್ದರೂ ದೇವ್ರನ್ನ ಚೆನ್ನಾಗಿ ಅಪ್ಪಣೆ ಕೇಳಿಬಿಟ್ಟು ಇಲ್ಲಿ ಹರಕೆ ಕಟ್ಕೊಳ್ತಾರೆ. ಮೊದಲೆಲ್ಲ ಬೇರೆ ಥರನೇ ಹರಕೆ ಕಟ್ಕೊಳ್ತಾ ಇದ್ರು.
ಚೀಟಿಗೆ ಮಳೆಯಿಂದ ಜಜ್ಜಿ ಏನೋ ಕಟ್ಕೊಳ್ತಾ ಇದ್ರು. ಈಗ ಅದೆಲ್ಲ ಇಲ್ಲ, ನೀಟಾಗಿ ಪೇಪರಿಂದನೇ ಏನೋ ಕೋರಿಕೆಗಳಿದ್ರೆ ಎಲ್ಲ ಬರೆದ್ಬಿಟ್ಟು ಕಟ್ಕೊಳ್ತಾರೆ. ಇಲ್ಲಿ ಯಾರೋ ಒಬ್ಬರು ಅಪ್ಪಣೆ ಕೇಳ್ತಾ ಇದ್ರು, ಅವರಿಗೆ ಪಾಸಿಟಿವ್ ಆಗಿ ಬಂತು ಎಂದು ತುಂಬ ಖುಷಿ ಪಡ್ತಾ ಇದ್ರು. ಹಾಗೆ ಈ ದೇವಸ್ಥಾನ ಪಕ್ಕ ಇನ್ನೊಂದು ಪುಟ್ಟ ದೇವಸ್ಥಾನ ಇದೆ, ಚೌಡಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು. ಯಾರೇ ಒಂದು ಏನೇ ಒಂದು ಕೋರಿಕೆ ಇದ್ದರೂ ಈ ದೇವಸ್ಥಾನಕ್ಕೆ ಏನು ನೆರವೇರಿಸ್ತಾರೋ ಅದಕ್ಕೂ ಸಹ ಹಂಗೆ ನೆರವೇರಿಸ್ತಾರೆ. ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ದಿನದಂದು ಒಳ್ಳೆ ಪೂಜೆ, ದೇವರಿಗೆ ವಿಶೇಷವಾಗಿ ಪೂಜೆ ಮಾಡ್ತಿರ್ತಾರೆ. ಹಾಗೆ ಭಕ್ತರು ಕುರಿ ಕೋಳಿ ಈ ರೂಪದಲ್ಲಿ ಹರಕೆ ಮಾಡಿಕೊಂಡು ತಮಗೆ ಏನೇನು ಕೋರಿಕೆ ಇರುತ್ತೋ ಅವೆಲ್ಲ ಈಡೇರಿಸ್ಕೊಳ್ತಾರೆ. ದೇವಸ್ಥಾನದಿಂದ ಈಗ ಬಂದ್ವಿ, ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಟೈಮು ಆಗಲೇ 5:15 ಆಗಿತ್ತೆ ನೋಡ್ರಿ. ಬೆಳಿಗ್ಗೆ ಎಷ್ಟು 11 ಗಂಟೆಗೇನೋ ಹೋಗಿದ್ದು ನಾವು, 5:15ಗೆ ಮನೆಗೆ ಬಂದು ಸೇರಿದ್ದೀವಿ. ದೇವಸ್ಥಾನ ಅದು ಎಲ್ಲಿರೋದು ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಸ್ಲು ಭೂತಪ್ಪ ಅಂತ ಹೇಳಿ ದೇವಸ್ಥಾನ ಇರೋದದು. ಚಿತ್ರದುರ್ಗಕ್ಕೆ ಬಂದುಬಿಟ್ಟು ಸಾಸ್ಲು ಭೂತಪ್ಪ ಅಂತ ಹೇಳಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ, ಹಾಗಾಗಿ ಹೇಳ್ತಾ ಇರೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಒಂದು ಕಪ್ ಟೀ ಮಾಡ್ಕೊಂಡು ಕುಡಿಬೇಕು, ಸ್ಟ್ರಾಂಗಾಗಿ ತುಂಬ ತಲೆನೋವ್ತಾ ಇದೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.